ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸನ್ನು ಯಾವ ಥರ ಈಸಿಯಾಗಿ ಸಿಂಪಲ್ ಆಗಿ ಬೆಳ್ಕೊಳ್ಳೋದು ಮನೇಲೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಸೊ ನಾವು ಹೇಳೋ ಥರ ನೀವು ಬೆಳೆದ್ರಿ ಅಂದರೆ 100ಗೆ 100% ನೀವು ಈಸಿಯಾಗಿ ಕಾಯಿ ಚೆನ್ನಾಗೇ ಹಾರ್ವೆಸ್ಟ್ ಮಾಡ್ಬೋದು. ಸೊ ನೋಡಿ, ಇದು ಈಗಾಗಲೇ ನಾವು ಒಂದು 3 ಸಲ ಏನೋ ಹಾರ್ವೆಸ್ಟ್ ಮಾಡಿದ್ದೀವಿ. ಇದು 4ನೇ ಸಲ ನಾವು ಹಾಕಿರೋದು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೂ ಒಂದು ರೌಂಡ್ ಹಾಕಿದ್ದೀವಿ. ಆಮೇಲೆ ಇನ್ನು ಚಿಗುರು ಕೂಡ ನಾವು ಗೆಣಸನ್ನು ಹಾಕಿ ಚಿಗುರು ಕೂಡ ಇದೆ ಆ ಕಡೆ. ನೋಡಿ, ಇವಾಗ ಸ್ವೀಟ್ ಪೊಟ್ಯಾಟೋನ ಅಂದರೆ ಗೆಣಸನ್ನು ಯಾವ ಥರ ಬೆಳೆಯೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ. ಸೊ ನೋಡಿ, ಇಲ್ಲಿಂದ ಇವಾಗ ನಾನು ಟೇಕ್ ಓವರ್ ಮಾಡ್ಕೊತೀನಿ. ಹೌದು. ನೋಡಿ ಸ್ನೇಹಿತರೆ, ಏನು ಮಾಡ್ಕೊಳ್ಳಿ ಗೊತ್ತಾ, ನೀವು ತರಕಾರಿ ಅಂಗಡಿಗೆ ಹೋದರೆ ಗೆಣಸು ಸಿಕ್ಕೇ ಸಿಗುತ್ತೆ. ಸೊ ಗೆಣಸನ್ನು ತಗೊಳ್ಳಿ. ಗೆಣಸು ತೊಗೊಂಬಂದ್ಬಿಟ್ಟು ಏನು ಮಾಡ್ತೀರಿ ಅಂತಂದರೆ, ಇದನ್ನ ಹಾಗೆ ಮಣ್ಣಲ್ಲಿ ಹಾಕಿದ್ರೆ ಕುಲ್ಲೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಿ ಅಂದರೆ, ಇವಾಗ ಕಡೆ ಸೊಳ್ಳೆಗಳ ಕಾಟ, ನಾನು ನ್ಯೂಸ್ ಪೇಪರನ್ನು ಹರ್ಕೊತೀನಿ. ಇನ್ನೊಂದು ಗೆಣಸು ಎತ್ಕೊಂಡ್ಬಂದಿರ್ತೀನಿ. ಆ ಒಂದು ಎಷ್ಟೈತೆ 2 ಎತ್ಕೊಂಡ್ಬಂದಿರ್ತೀನಿ. ನೋಡಿ, ಗೆಣಸು ಇವತ್ತು ವಿಡಿಯೋ ಮಾಡಬೇಕು ಅನ್ನೋ ರೀಸನ್ಗೆ ಇನ್ಸ್ಟಾಮಾರ್ಟಲ್ಲಿ ನಾವು ಬುಕ್ ಮಾಡ್ಕೊಂಡ್ವಿ. ಸೊ ಈ ಗೆಣಸನ್ನು ಈ ಥರ ಪೇಪರಲ್ಲಿ ಸುತ್ತೀನಿ. ನಾನು ಏನಕ್ಕೆ ಸುತ್ತಾ ಇದ್ದೀನಿ ಆಮೇಲೆ ಹೇಳ್ತೀನಿ. ಮುರಿದೋಗಿರೋ ಪೋರ್ಷನ್ ಅಕಸ್ಮಾತ್ ಏನಾದರೂ ಇತ್ತು ಅಂತಂದರೆ ಅದನ್ನ ನೀರಲ್ಲಿ ಈ ಥರ ಹೋಗೋ ಥರ ಮಾಡಬೇಡಿ, ಕುಳ್ಳೋಗ್ಬಿಡುತ್ತೆ. ಈ ಕಡೆ ಇರುತ್ತಲ್ಲ ಸರ್ಫೇಸ್, ಎಲ್ಲಿ ಡ್ಯಾಮೇಜ್ ಆಗಿರೋ ಕಡೆ ಅದನ್ನು ಪೇಪರಲ್ಲಿ ಸುತ್ತಕೊಳ್ಳಿ. ಏನಕ್ಕೆ ನಾನು ನ್ಯೂಸ್ ಪೇಪರಲ್ಲಿ ಸುತ್ತಾ ಇದ್ದೀನಿ ಅಂತಂದರೆ, ಈಗ ಇಷ್ಟು ನೀರಲ್ಲಿ ನೀವೇನಾದರೂ ಹಾಕಿಕ್ಬಿಟ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನೀರು ಚೆಲ್ಬಿಡ್ತೀನಿ. ಸೊ ಸ್ವಲ್ಪ ನೀರು 1 ಇಂಚಿದೆ ನೋಡಿ, ಎಷ್ಟಿರೋದು ನೀರು. ಸೊ ನೀವು ಈ ಥರ ನ್ಯೂಸ್ ಪೇಪರ್ಲಿ ಇಟ್ಟಾಗ ಏನಾಗುತ್ತೆ ಗೊತ್ತಾ, ಸೊ ನ್ಯೂಸ್ ಪೇಪರು ನೀರನ್ನು ಎಳ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಮಾಯಿಶ್ಚರ್ ಆಗಿ ಫುಲ್ ಗೆಣಸಿಗೆಲ್ಲ ಮಾಯಿಶ್ಚರ್ ಎಲ್ಲ ಕಡೆ ಆಗೋ ಥರ ಅದು ಹೆಲ್ಪ್ ಮಾಡುತ್ತೆ ನ್ಯೂಸ್ ಪೇಪರು. ಸೊ ಈ ಥರ ಮಾಡಿಕೊಂಡು ಒಂದು 3-4 ಡೇಸ್ ಅಂತೂ 3-4 ಡೇಸಲ್ಲಿ ಬರೋಲ್ಲ, 1 ವೀಕ್ ಮೇಲೆ ಒಂದು ವೀಕ್ ಇಟ್ಟಿದ ತಕ್ಷಣ ನಿಮಗೆ ರೂಟ್ಸ್ ಬರುತ್ತೆ. ಒಂದು 10 ಡೇಸ್ ಒಳಗಡೆ ನಿಮಗೆ ಗಿಡ ಬರುತ್ತೆ. ಆ ಗಿಡ ಬಂದಾಗ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಅಲ್ಲಿಂದ ಹೇಗೆ ಅಲ್ಲಿಗೆ ಹೋಗೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಲ್ರೆಡಿ ಮಳೆ ಬೀಳ್ತಾ ಇದೆ. ಸೊ ಇದನ್ನೇನು ಮಾಡ್ತೀನಿ, ಸೊ ಸ್ವಲ್ಪ ನ್ಯೂಸ್ ಪೇಪರ್ ನೆನಿಲಿ ಅಂತ ಇದ್ರ ಮೇಲೆ ಒಂದು ಸ್ವಲ್ಪ ಚಿಮುಕಿಸ್ತೀನಿ. ನೀರನ್ನ ಚಿಮುಕಿಸ್ಕೊಂಡು ಇದನ್ನು ಟಚ್ ಮಾಡಬೇಡಿ ಒಂದು ವೀಕ್ವರೆಗೂ. ನಾನೇನು ಮಾಡ್ತೀನಿ, ಸ್ಟೋರ್ ರೂಮಲ್ಲಿ ಬಾತ್ರೂಮಲ್ಲಿ ಇಟ್ಬಿಡ್ತೀನಿ. ಆಯಿತು, ನೀವು ಹೋಗಿ 1 ವೀಕ್ ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನೋಡಿ ಸ್ನೇಹಿತರೆ, ಈಗ ಒಂದು 15-20 ಡೇಸ್ ಬ್ಯಾಕು ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ ಅಂತ ಅಂದಲ್ವಾ. ಬನ್ನಿ, ಅದು ಏನು ಗತಿ ಆಗಿದೆ ನೋಡೋಣ ಅಂತ. ನೋಡಿ, ನಮ್ಮ ಪತಿರಾಯರು ಎತ್ಕೊಂಡು ಬರಲಿ ಅಷ್ಟರಲ್ಲಿ ಕಬ್ಬು ನೋಡಿ. ನಿನ್ನೆ ತಾನೇ ನಮ್ಮ ಪತಿರಾಯರು ಟ್ರಿಪ್ಪಿಂದ ವಾಪಸ್ ಬಂದರು. ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಇದನ್ನ ಕ್ಲೀನಾಗಿ ಪುಡಿ ಮಾಡಿಬಿಟ್ಟು ಇದನ್ನು ಗೊಬ್ಬರಕ್ಕೆ ಯೂಸ್ ಮಾಡ್ಕೊತೀನಿ. ಒಂಥರ ಗೊಬ್ಬರಕ್ಕೆ ಬೇಡ, ಎಲ್ಲ ಮೇಲೆ ಎಲ್ಲ ಇದಕ್ಕೆಲ್ಲ ಹಾಕ್ದಾಗ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ, ತ್ಯಾವನ್ನು ಹಿಡಿದಿಟ್ಕೊಳ್ಳುತ್ತೆ. ಸೊ ಏನಾಗಿದೆ ಬನ್ನಿ ನೋಡೋಣ. ಹಾಗೆ ಕಮೆಂಟಲ್ಲಿ ಕೇಳಿದ್ರಿ ಯಾಕೆ 2 ಡೇಸಿಂದ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ನಮ್ಮ ಪತಿರಾಯರು ನನ್ನನ್ನು ಬಿಟ್ಟು ಟ್ರಿಪ್ ಹೋಗಿದ್ರು. ಹಿಂಗೆ ಮೊಳಕೆ ಹೊಡೆದಿದೆ ನೋಡಿ, ಇಲ್ಲಿ ಮೊಳಕೆ ಹೊಡೆದಿದೆ. ಬೇರಲ್ಲ, ಅದು ಮೊಳಕೆ ನೋಡ್ಬೋದು, ಕ್ಲೀನಾಗಿ ಕಾಣಿಸ್ತಿದೆ ನೋಡಿ. ಸುತ್ತು ಮೊಳಕೆ ಹೊಡೆದಿದೆ. ಇದರಲ್ಲಿ ಏನು ಅಷ್ಟೊಂದು ಬಂದಿಲ್ಲ, ಲೈಟಾಗಿ ಬೇರೇನೋ ಬರ್ತಾ ಇದೆ. ನೋಡಿ, ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಏನು ಅಷ್ಟು ಕೆಟ್ಟದಾಗಿಲ್ಲ, ಬಟ್ ಪೇಪರ್ ಸುತ್ತಿರೋದ್ರಿಂದ ಆ ಥರ ನೋಡಿ. ಇಲ್ಲೆಲ್ಲ ಬೇರು ಬಂದಿದೆ, ಇಲ್ಲಿ ಬೇರು ಬಂದಿದೆ, ಇದೆಲ್ಲ ಹೊಡಿತಾ ಇದೆ ನೋಡಿ ಬೇರು. ಇದ್ರಲ್ಲಿ ಗಿಡ ಬಂದಿಲ್ಲ, ಬಟ್ ಇದ್ರಲ್ಲಿ ಚೆನ್ನಾಗಿ ಗಿಡ ಬಂದೈತೆ ನೋಡಿ.
ಸೊ ಈ ಥರ ಗಿಡ ಬರುತ್ತಲ್ವಾ, ಇದನ್ನೇನು ಮಾಡ್ಬೋದು ನೀವು ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕ್ಬೋದು ಟೆನ್ಷನ್ದಿಂದ. ಇಲ್ಲ ಅಂತಂದರೆ ನಿಮಗೆ ಜಾಸ್ತಿ ಜಾಗ ಕವರ್ ಮಾಡ್ಕೊಬೇಕು ಅಂತಂದರೆ ಈ ಪೋರ್ಷನ್ನೆಲ್ಲ ಕಟ್ ಮಾಡಿಕೊಂಡು ಒಂದಿಷ್ಟು, ಇವಾಗ ಆಲೂಗಡ್ಡೆನ ಕಟ್ ಮಾಡಿ ಹೇಗೆ ಉಣ್ತಾರೋ ಹಾಗೆ ಇಷ್ಟಿಷ್ಟು ಕಟ್ ಮಾಡಿಕೊಂಡು ನೋಡಿ ಬನ್ನಿ ಇಲ್ಲಿ ಹಾಕ್ಕೊಬೋದು. ನೋಡಿ ನಾವು ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದಿದೆ. ಸೊ ಸುತ್ತು ಒಂದು 2 ಹಾಕಿದ್ರೂ ಸಾಕು ಸ್ನೇಹಿತರೆ, ಇಲ್ಲ 1 ಹಾಕಿದ್ರೂ ಸಾಕು, ಫುಲ್ಲು ಕವರ್ ಆಗಿಬಿಡುತ್ತೆ. ನಾನು ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ರೀಸೆಂಟಾಗಿ ಹಾಕಿದ್ದು, ಒಂದು 1 ಮಂತ್ ಆಗಿದೆ ಅನಿಸುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ 1 ಮಂತ್ ಆ್ಯಾವ್ರೇಜ್ ಆಗಿದೆ. ಇದು ಬಂದುಬಿಟ್ಟು ತುಂಬ ದಿವಸ ಆಗಿದೆ ನೋಡಿ, ಹೊರಗಡೆ ಎಲ್ಲ ಕಡ್ಡಿಗಳು ಹೆಂಗೆ ಬೆಳ್ಕೊಂಡಿದೆ, ಫುಲ್ಲು ಕಾಡು ಥರ ಫುಲ್ಲು ಬೆಳೆದಿದೆ. ಗೆಣಸು ಬಿಟ್ಟಿರುತ್ತೆ, ಬಟ್ ಇನ್ನೂ ಹಾರ್ವೆಸ್ಟಿಂಗ್ ಮಾಡಿಲ್ಲ, ವೆರಿ ಸೂನ್ ಹಾರ್ವೆಸ್ಟಿಂಗ್ ಮಾಡ್ತೀವಿ. ನೋಡಿ ಇಲ್ಲಿ ನೋಡ್ಬೋದು, ಇದೆಲ್ಲ ಗೆಣಸು ಹೊರಗಡೆ ಹೋಗಿರುತ್ತೆ. ಸೊ ಈ ಥರ ನೋಡಿ ಫ್ಲವರ್ಸ್ ಎಲ್ಲ ಬಂದ್ಬಿಟ್ಟಿದೆ ಇದರಲ್ಲಿ. ಅದಾದಮೇಲೆ ತಿರ್ಗಾ ಗಿಡನ ಕಿತ್ಕೊಂಡು ನೀವು ಇನ್ನೂ ಬೇರೆ ಜಾಗದಲ್ಲೆಲ್ಲ ಬೆಳಿಬೇಕು ಅಂತಂದರೆ ತಿರ್ಗಾ ಗೆಣಸೆಲ್ಲ ಹಾಕೋ ನೆಸೆಸಿಟಿ ಇಲ್ಲ. ಗೆಣಸಿನಕ್ಕೆ ಅಂತಂದರೆ ನಿಮ್ಮ ಹತ್ರ ಗಿಡ ಇಲ್ಲ ಅಂತಂದರೆ ಈ ಮೆಥಡ್ ಯೂಸ್ ಮಾಡಿಕೊಂಡ್ರೆ ನೀವು ಮನೇಲೆ ಗಿಡ ಒಂದು ತಯಾರಾಗಿಬಿಡುತ್ತೆ. ಒನ್ಸ್ ನಿಮ್ಗೆ ಒಂದು ಗಿಡ ಬಂದ್ಬಿಡ್ತು ಅಂದರೆ ನೀವು ಎಷ್ಟು ಗಿಡ ಬೇಕಾದ್ರೂ ಮಾಡ್ಕೊಬೋದು. ಬನ್ನಿ ಇದೆಯಲ್ಲ ಕಡ್ಡಿ, ಇದನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ನಾವೆಲ್ಲ ಹಾಕಿದ್ದೀರಿ. ಇದು ಒಂದೊಂದು ಕಡ್ಡಿ ಕಟ್ ಮಾಡಿ ಉಣಿರೋದು ನೋಡಿ ಹೇಗೆ ಬಂದಿದೆ. ಇದನ್ನೆಲ್ಲ ಕಿತ್ತಿ ಇವಾಗ ನಾವು ಎಲ್ಲಿ ಬೇಕೋ ಉಣಿದ್ರು ಕೂಡ ಇದು ಅಷ್ಟು ಸುಲಭವಾಗಿ ಸಾಯೋದಿಲ್ಲ, ಎಲ್ಲಿ ಹಾಕ್ದ್ರೂ ಗಿಡ ಬೆಳೆಯುತ್ತೆ. ಸೊ ಈ ಕಡ್ಡಿನೆಲ್ಲ ಕೆಳಗಡೆ ಗಾರ್ಡನಲ್ಲಿ ಹಾಕೋಣ ಅಂತ ಇಟ್ಟಿದ್ದೆ. ಸೊ ಅದು ಎಷ್ಟು ಬೇಗ ನೋಡಿ ಎಷ್ಟು ಬಂದುಬಿಟ್ಟಿದೆ. ಸೊ ಇಷ್ಟೇ ಸ್ನೇಹಿತರೆ, ಗೆಣಸು ಬೆಳೆಯೋದು ತುಂಬಾ ಸಿಂಪಲ್ ಆ್ಯಂಡ್ ಈಸಿ. ಓಕೆ ಸ್ನೇಹಿತರೆ, ಗೆಣಸು ಬೆಳೆಯೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ. ನೀವು ಯಾರಾದರೂ ಟ್ರೈ ಮಾಡ್ತೀರಾ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾರು ಇಂಟ್ರೆಸ್ಟ್ ಇದೆ ಇದನ್ನು ಬೆಳೆಯೋಕ್ಕೆ ಅಂತ. ಓಕೆ ಸ್ನೇಹಿತರೆ, ಇದೇ ಥರದ ವಿಡಿಯೋಸ್ ಬೇಕು ಅಂತಂದರೆ ಈ ನಮ್ಮ ಪೇಜನ್ನು ಈ ನಮ್ಮ ಚಾನಲನ್ನು ಈ ನಮ್ಮ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಪೀಸ್.